ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಂಜಿತಾ. ಇವತ್ತು ನಮ್ದು ರಾಜಸ್ಥಾನ್ ಟ್ರಿಪ್ದು ಡೇ 3 ಆ್ಯಂಡ್ ಉದಯ್ಪುರಲ್ಲಿ ನಿನ್ನೆ ನಮ್ಮ ಲಾಸ್ಟ್ ಡೇ ಆಗಿತ್ತು. ಆ್ಯಂಡ್ ಇವತ್ತು ಕುಂಬಲ್ಗರ್ಗೆ ಹೋಗ್ತಾ ಇದೀವಿ. ಸೊ ಉದಯ್ಪುರ್ ರಾಡಿಸನ್ ಬ್ಲೂ ಚೆಕ್ಔಟ್ ಡೇ ಇವತ್ತು. ಬಾಯ್ ಬಾಯ್. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಡೇ 3 ಬ್ರೇಕ್ಫಾಸ್ಟ್. This is my breakfast. What you are eating? Hi, good morning. Very good morning. ಇವತ್ತೆಲ್ಲ ಸ್ವಲ್ಪ ಹೆಲ್ದಿ ಬ್ರೇಕ್ಫಾಸ್ಟ್ ಇದೆ. ಹೌದು, ಎಕ್ಸೆಪ್ಟ್ ರಂಜಿತಾ, ಅವಳು ಜಿಲೇಬಿ ಹಾಕೊಂಡ್ ಬಂದಿದ್ದಾಳೆ ಪ್ಲೇಟಿಗೆ ಬೆಳಗ್ಗೆ. ರಾಜಸ್ಥಾನಲ್ಲಿ ಫೇಮಸ್ ಹೇಳು. ರಾಜಸ್ಥಾನಲ್ಲಿ ಜಿಲೇಬಿ ಫೇಮಸ್. ಅದಕ್ಕೆ ತಿಂದೋದ್ರೆ ಹೆಂಗೆ ಇರೋದು, ತಿನ್ಬಿಡ್ಬೇಕು. ಬ್ರೇಕ್ಫಾಸ್ಟ್ಗೆ ಜಿಲೇಬಿ, ಪ್ಲೀಸ್ ನೋಟ್ ಇಟ್. ಡೀಸೆಂಟ್ ಆಗಿ ಎಗ್ ವೈಟ್ ಆಮ್ಲೆಟ್, ಬ್ರೋಕನ್ ವೀಟ್ ಉಪ್ಮಾ, ನಾನ್ ನೋಡಿ ಪರಾಟ, ತಿಂದಿಲ್ಲ ಬಿಡು ಪಾಪ. ಓಟ್ಸ್, ಸ್ಪ್ರೌಟ್ಸ್. ಅವಳು ಬಿಡಿ, ಅವಳು ನೆಕ್ಸ್ಟ್ ಲೆವೆಲ್. ಇರೋದೊಂದು ಜೀವನ ಗುರು, ಚೆನ್ನಾಗಿ ತಿನ್ಬೇಕು. ನಾಳೆ ಇರ್ತೀನೋ ಇಲ್ವೋ ಈ ಜಿಲೇಬಿ ತಿನ್ಕೊಂಡ್ಬಿಡ್ತೀನಿ. ವಿಶ್ವಾಸ್ ಸ್ವರೂಪಂ ಶಿವನ ಸ್ಟ್ಯಾಚು ನೋಡ್ಲಿಕ್ಕೆ ಬಂದಿದೀವಿ. ಅಂಡ್ ಇದು 11th ಫ್ಲೋರ್ ನಲ್ಲಿ ಇದೆ. ಅಂಡ್ ನಾವಿವಾಗ 11th ಫ್ಲೋರ್ ಶಿವನ ಶೋಲ್ಡರ್ ಲೆವೆಲ್ಗೆ ಬಂದಿದೀವಿ ಲಿಫ್ಟ್ ಅಲ್ಲಿ. ಅಂಡ್ ನಾವು ಯು ಕ್ಯಾನ್ ಸಿ ದಿ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ನಾವು ಮುಂದೆ ಪ್ರೊಸೀಡ್ ಮಾಡ್ಬೇಕು. ಐ ವಿಲ್ ಶೋ ಯು. ದಿಸ್ ಇಸ್ ದ ಗ್ಲಾಸ್ ಬ್ರಿಡ್ಜ್ ಅಂಡ್ ಯು ಕ್ಯಾನ್ ಸಿ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕು. ವಿ ಆರ್ ಇನ್ ಟು ದಿ 11th ಫ್ಲೋರ್. So it is step by step. You can see the view from here. Oh my God. ದೇವ್ರೆ, ಓಂ ನಮಃ ಶಿವಾಯ. ಕಾಲಿಡಕ್ಕೆ ಭಯ ಆಗ್ತಾ ಇದೆ. ಲಾಸ್ಟ್ ಬ್ರಿಡ್ಜ್ ಎಂಡ್ ಆಯ್ತು. जो सांप है ना वासुकी, वो दिखता है आपको राइट से. आप यहाँ व्यू वगैरह देख लो. उसके बाद आपको एक ग्लास ब्रिज पर जा रहा है. ಓಕೆ, ಗ್ಲಾಸ್ ಬ್ರಿಡ್ಜ್ ಬರೋ 280 ಫೀಟ್ ಮೇಲ್ಗಡೆ ಬಂದಿದ್ದೀವಿ ಆಕ್ಚುಲಿ, ಶಿವನ ಶೋಲ್ಡರ್ ಹತ್ರ. ಅಂಡ್ ಇಲ್ಲಿ ನೋಡ್ಬೋದು ನಂದಿ ನೋಡ್ಬೋದು ಕೆಳಗಡೆ. View is so good from here. Really nice. This
सॉरी, इसको बनने में सिर्फ 10 साल लगे थे। पूरे 2012 में इसका कंस्ट्रक्शन स्टार्ट हुआ था और 22 में कंप्लीट हुआ था, 20 में, और 22 में इनॉग्रेशन हुआ था इसका। ओके ओके इसको कंप्लीट 3 इयर्स अब हो जाएंगे नवंबर में, 26 को 2-3 दिन बाद। ಓಕೆ ಚೆನ್ನಾಗಿ ಆಟಾಡ್ಸು ಬಿಡ್ಬೇಡ. Taste, man, taste. Thank you. Yeah, taste it. ಸೊ ಫೈನಲಿ ನಾವಿವತ್ತಿದ್ದೀವಿ ಟ್ರಿಪ್ ಡೇ 3. ನಾವಿವತ್ತಿದ್ದೀವಿ ಕುಂಬಲ್ಗರ್ ಫೋರ್ಟ್ ಅಲ್ಲಿ. ಅಂಡ್ ದಿಸ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಫೋರ್ಟ್ ಆಫ್ ದಿ ವರ್ಲ್ಡ್ ಅಂಡ್ ಫಸ್ಟ್ ಲಾರ್ಜೆಸ್ಟ್ ಇಸ್ ಗ್ರೇಟ್ ವಾಲ್ ಆಫ್ ಚೈನಾ, ಎಲ್ರಿಗೂ ಗೊತ್ತಿದೆ. ಅಂಡ್ ದಿಸ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ವಾಲ್ ಇಡೀ ವರ್ಲ್ಡ್ ಅಲ್ಲಿ. ಹಬ್ಬ ಹತ್ತಕ್ಕಾಗ್ತಲ್ಲ, ಸುಸ್ತಾಗ್ತಿದೆ, ಬಟ್ ಸ್ಟಿಲ್ ಏನ್ ಸಕ್ಕದಾಗಿದೆ. ಅಂಡ್ ಇಲ್ಲಿನ ರಾಜನ್ ಕತೆ ಹೇಳಿದ್ರು, ಅವನ್ ತಲೆ ಕಟ್ ಮಾಡಿದ್ರು. 800 ಮೀಟರ್ಸ್ ನಡ್ಕೊಂಡು ಹೋಗಿದ್ದಾರೆ ಅಂಡ್ ತಲೆದು ಸಮಾಧಿ ಸಪ್ರೇಟ್ ಆಗಿ ಮಾಡಿದ್ದಾರೆ ಅಂಡ್ ಬಾಡಿ ಸಮಾಧಿ ಸಪ್ರೇಟ್ ಆಗಿ ಮಾಡಿದ್ದಾರೆ. ಅವಾಗ ಕೇಳ್ತಾ ಇದ್ರೆ ಆಶ್ಚರ್ಯ ಅನ್ಸುತ್ತೆ. ಕಾಲಭೈರವ ಸ್ವರೂಪ ಅಂತೆ ಅವರು. ಅಂಡ್ ಆ ರಾಜನ ಹೆಸರೇನು? ಓ ರಾಜ ಕಾ ನಾಮ್ ಕ್ಯಾ ಹೈ? राणाकुंभ। राणाकुंभ। ओ सिर कट होने के बाद वो 800 नहीं, वो तो मीटर्स। ऋषि थे हाँ हाँ, जिन्होंने नर बलि दिया था, ओके ओके ओके। तो उनका सिर वहाँ गिरा था, बॉडी 800 मीटर ऊपर तक गया था, क्लाइम किया था। ओ माय गॉड, ನೋಡಿ 800 ಮೀಟರ್ಸ್ ನಡ್ಕೊಂಡು ये पत्थर ಹೋಗಿದ್ದಾರೆ. देख रहे हैं आप? इसके बीच में देखिए राउंड शेप में क्रैक हो रहा है, ठीक है? ये तोप पे गोले का निशान, कैनन बोलता है। ಓಕೆ ಫ್ರೆಂಡ್ಸ್, ನೋಡಿ ವಿಡಿಯೋ ಹಾಕಿರ್ತೀನಿ ಕುಂಬಲ್ಗರ್ ಫೋರ್ಟ್. ಸ್ಟೇ ಟ್ಯೂನ್ಡ್. तो इसको बनाने में 15 साल लगे, लेकिन उससे पहले 2nd सेंचुरी में एक जैन राजकुमार के संप्रति उन्होंने ऑलरेडी निर्माण कर रखा था। तो वो जो एरिया दिख रहा है सामने, जो टेम्पल बने हुए हैं, इस एरिया के अंदर में 2nd सेंचुरी में 365 इसमें से 300 टेम्पल जो जैनिज्म के थे और 65 हिंदुइज्म के थे। तो उसमें से एरिया का नाम था मच्छिंदरगढ़। तो मौर्य काल के अंदर सम्राट अशोक जो थे उन्होंने बुद्धिज्म दिया था, लेकिन उनके जो पोते थे संप्रति, उन्होंने जैन धर्म दिया था। तो जैन धर्म को डेवलप करने के लिए उन्होंने एरिया में 365 टेम्पल बनाए थे 2nd सेंचुरी। तो जब 15th सेंचुरी में राणा कुमार ने इसके लिए निर्माण किया था, तो राणा कुमार ने इसके अंदर आने के लिए 9 गेट बना रखे थे। तो पहला जो गेट है यहाँ से 3 किलोमीटर दूर है, जिसका नाम है आरेट फोर्ट, जहाँ से एंट्री नहीं होता है। उसको सेकंड गेट है जहाँ से बाइकर आपने एंट्री किया था, उस गेट का नाम है हल्लापुर। तो तीसरा जो गेट है उसका नाम है हनुमानपुर, और जहाँ से हमने मेन एंट्री किया था इस गेट का नाम है रामपुर। इस तरह बोल के उस तरह में एक और गेट है जिसका नाम विजयपुर। इस तरह ऊपर जाने के लिए 4 गेट। तो राणा कुमार ने इसके अंदर 5 मंदिर का निर्माण करा थे। फर्स्ट गजानन जी बनाया, दूसरा लक्ष्मी नारायण। ಫೈನಲಿ ಇರೋದೊಂದು ಜೀವನದಲ್ಲಿ ಇದೆಲ್ಲ ನೋಡಬೇಕು ಫ್ರೆಂಡ್ಸ್. ये जो पत्थर देखा सर, ब्लैक वाला, हाँ, इसके बीच में देखिए राउंड शेप में ब्रेक वाला पत्थर है। ಇರೋದೊಂದು ಜೀವನದಲ್ಲಿ ಹಿಂಗೆ ಹತ್ತಬೇಕು, ಕ್ಯಾಲರೀಸ್ ಬರ್ನ್ ಮಾಡಬೇಕು, ಸಕ್ಕತ್ತಾಗಿ ತಿನ್ನಬೇಕು ಆ್ಯಂಡ್ ವಿಚಾರಗಳನ್ನ ತಿಳ್ಕೊಬೇಕು. ಟ್ರಾವೆಲಿಂಗ್ ಇಸ್ ಸೋ ಪೀಸ್. कैसे रखन जो ये जो 700 वर्ष पुराना ज्योति से जोत है 700 700 साल पुराना हाँ
ಖಂಡಿತ. ಅಲ್ಲಿ ದೀಪ 700 ವರ್ಷದಿಂದ ಈ ದೀಪ ಹಾಗೆ ಉರಿತಿದೆ. ಆ್ಯಂಡ್ ಇವರು 7th ಜನರೇಷನ್ ಅವರು ಆ ದೀಪ ನೋಡ್ಕೋತಾ ಇರೋದು. ಕುಂಬಲ್ಗಢ್ ಫೋರ್ಟಲ್ಲಿ ಅಖಂಡ ಜ್ಯೋತಿ ಪೂಜೆ ಮಾಡಿಕೊಂಡು ನೋಡಿಕೊಂಡು ಬರ್ತಾ ಇರೋದು. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್. से यहाँ पर आए थे, ऊपर पोर्शन रिनोवेशन किया था। ये सब 150 साल पुराना है। ये ओरिजिनल बिल्डिंग है राणा कुंभा के टाइम पे। पीछे का जो आप पार्ट देख रहे हैं ये डैमेज हो गया नेचुरल बिजली गिरने से, ऊपर का छत सर। इसके अंदर चूना है, दाल है, गुड़ है, गोंद है, मिट्टी है, सबको मिक्स करके फिर बना रखा है। उड़द का दाल होता है वो बहुत गमी होती है, और गम जो है राहुल की पार्टी में नेचुरल में, तो सबको मिक्स करके फिर बना रखा था। 600 साल से लाइम स्टोन जो होता है सर वो 100 साल के बाद में पकड़ करता है, और सीमेंट का 100 साल का गारंटी दी। ये हत्या कर दी थी, तो कुछ समय के लिए राजा जो थे उदा बने थे, लेकिन उनकी नेचुरल डेथ होने के बाद उनके भाई राणा रायमल बने थे। तो राणा रायमल को भी 2 बेटे थे, राणा सांगा और पृथ्वीराज। नहीं वो पृथ्वीराज चौहान नहीं। तो राणा सांगा जो थे सर वो यहाँ से चित्तौड़ से आए थे, क्योंकि मेवाड़ का मेन जो कैपिटल था वो था चित्तौड़। तो वहाँ पे उनके 2 पुत्र थे, राणा रतन सिंह और विक्रमादित्य। लेकिन राणा रतन सिंह की 3 वर्ष के अंदर डेथ हो गई, उनके कोई पुत्र नहीं था, उनके भाई विक्रम बने थे। लेकिन उससे पृथ्वीराज के एक दासी पिता बन भी है, जिसे षड्यंत्र करके विक्रमादित्य की हत्या कर दी थी। तो उसमें आखिरी जो वारिस थे वो थे उदय सिंह, लेकिन उदय सिंह बहुत छोटे थे, तो उसमें उनकी दाई थी पन्ना धाय, जिससे अपने खुद की बेटी चंदन का बलिदान देके उदय सिंह को फूलों टोकर रख के चित्तौड़ से कुंभलगढ़ लेके आए थे। यहीं पे उदय सिंह पले बड़े थे, यहीं पे उनकी शादी हुई थी, और 9 मई 1540 को महाराणा प्रताप का जन्म हुआ। तो 1559 में उदय सिंह ने उदयपुर की नींव रखी थी, तो उन्हीं के नाम से उदयपुर रखा गया। लेकिन महाराणा प्रताप जो थे वो कभी उदयपुर के पैलेस में नहीं रहे, उन्हें अपना जीवन कुंभलगढ़ फोर्ट और बेटू से चित्तौड़ गया था। बाकी जो पूरा जीवन था इस अरावली माउंटेन में निकला। तो तो 22 ईयर्स उन्होंने मुगलों से फाइट किया था, लेकिन कभी अपने आप को मुगलों के सामने सरेंडर नहीं किया था, इसलिए उनको महाराणा को पाया। आप पूरे हिंदुस्तान में घूमेंगे, आपको राजा मिलेंगे, महाराजा मिलेंगे, राणा मिलेंगे, लेकिन महाराणा के अलावा आपको मिलेगा। तो राजा जो है जयपुर के, महाराजा जोधपुर के, ರಾಣಾ ನೇಪಾಳ इसके बाद में मान सकते। ಆಗ ರಾಜರ ಕಾಲದ ಚಿಮ್ನಿ ಇದು. ಓ ಮೈ ಗಾಡ್. ಕೆಳಗಡೆ ತಲೆದು ಸಮಾಧಿ ತೋರಿಸಿದ್ವಿ, ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬಾಡಿದು. ಆ್ಯಂಡ್ ಇವರು 800 ಮೀಟರ್ಸ್ ನಡ್ಕೊಂಡು ಬಂದರು ಅಂತ ಹೇಳಿದ್ನಲ್ಲ. ಆ್ಯಂಡ್ ಇವ್ರನ್ನ ಕಾಳಭೈರವ ಅಂತಾನೂ ಕರೀತಾರೆ ಅಂತ. ಆ್ಯಂಡ್ ಇವರು 8 ಅಡಿ ಇದ್ರಂತೆ, 7.40 ಏನೋ ಅಷ್ಟು ಹೈಟ್ ಇದ್ರಂತೆ. ಈ ಪೇಂಟಿಂಗ್ಸ್ ಎಲ್ಲ 600-700 ವರ್ಷದ ಹಳೇದಾದ್ರೂ ಏನು ಸಕ್ಕದಾಗಿದೆ. ಲೈಕ್ ಇಟ್ಸ್ ಜಸ್ಟ್ ಅಮೇಝಿಂಗ್. ಆ್ಯಕ್ಚುಲಿ ಇದೆಲ್ಲ ರಾಣಿ ಕೂತ್ಕೊಳ್ಳುವಂಥ ಜಾಗ ಆಗಿತ್ತಂತೆ. ಸೊ ರಾಜನ ನೋಡೋಕ್ಕೆ ರಾಣಿ ಈ ಕಿಟಕಿನಲ್ಲಿ ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಸಿ ಫ್ರೇಮ್ ವರ್ಕ್ ಎಲ್ಲ ಏನು ಸಕ್ಕದಾಗಿ ಮಾಡಿದ್ದಾರೆ. ರಾಜಸ್ಥಾನ್ ಇಸ್ ನೋನ್ ಫಾರ್ ಆರ್ಟ್ ವರ್ಕ್ ಬೈ ದ ವೇ. ಆ್ಯಂಡ್ ಇಲ್ಲಿ
ಅಲ್ಲಿಂದ ನಾವು ನಡ್ಕೊಂಬಂದಿದ್ದೀವಿ. ಒಟ್ಟು ಸುಮಾರು ನಡೆಯೋದಿದೆ, ಸ್ಟ್ಯಾಮಿನಾ ಬೇಕು. ಅಂದರೂ ಬೆಂಗಳೂರಲ್ಲಿ ಸಣ್ಣ ಸಣ್ಣ ಜಾಗಕ್ಕೆ ಎಷ್ಟು ಕಿತ್ತಾಡ್ತಾರೆ ಜನ. ಬಟ್ ಹಿಯರ್ ಯು ಕ್ಯಾನ್ ಸಿ ರಾಜ ಈ ಟಿಪ್ಪಲ್ಲಿ ನಿಂತ್ಕೊಂಡ್ರೆ ಇಡೀ ಟೆರಿಟರಿ ನಂದು ಅಂತ. ಓ ಗಾಡ್, ಇಟ್ಸ್ ಜಸ್ಟ್ ಅಮೇಝಿಂಗ್. ನೋಡ್ಬೇಕಿದೆಲ್ಲ ಇರೋದೊಂದು ಜೀವನದಲ್ಲಿ. ಅವರೇ ಆಫ್ ರೋಡಿಂಗ್ ಕರ್ಕೊಂಡು ಹೋಗಿದ್ದು. ಆ್ಯಂಡ್ ನೋಡ್ತಾ ಇರ್ಬೋದು, ದಿಸ್ ಇಸ್ ಅವರ್ ಜೀಪ್ ಫಾರ್ ಆಫ್ ರೋಡಿಂಗ್. ಸಿಕ್ಕಾಬಟ್ಟೆ ಚಳಿ, ನಾವು ಬರೀ ಶಕೆ ಅಂತ ತೆಳ್ಳಗಿರೋ ಬಟ್ಟೆಗಳು ತೊಗೊಂಡ್ಬಂದ್ಬಿಟ್ಟಿದ್ವಿ. ಆ್ಯಂಡ್ ಫೈನಲಿ ಇಲ್ಲೇನೆ ಅಷ್ಟು ಜಾಕೆಟ್ಸ್, ಅಷ್ಟು ಥರ ಜಾಕೆಟ್ಸ್ ತೊಗೊಂಡು ವೇಸ್ಟ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸೊ ಡೇ 3 ಈವ್ನಿಂಗು ನಮ್ಮ ಓವರ್ ಆಲ್ ಜಾಗಗಳನ್ನೆಲ್ಲ ಮುಗಿಸಿ ಫೈನಲಿ ಒಂದು ಕಡಕ್ ಚಾಯ್ ಕುಡಿತಾ ನಮ್ಮ ಡೇನ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೇಸಿಕಲಿ ರಾಜಸ್ಥಾನ್ ಅಂದಿದ ತಕ್ಷಣ ಎಲ್ಲರೂ ಶಕೆ ಸಿಕ್ಕಾಬಡೆ ಬಿಸಿಲು, ಮರಳುಗಾಡು ಅನ್ನೋದೆಲ್ಲ ಇದೆ. ಇಟ್ ಈಸ್ ವೆರಿ ರಾಂಗ್. ನೋಡಿ ಫೈನಲಿ ಎಲ್ಲೋ ಒಂದು ಕಡೆ ಜಾಕೆಟು ತೊಗೊಂಡು ಜಾಕೆಟು ಹಾಕ್ಕೊಂಡು ಟೀ ಕುಡ್ಕೊಂಡು ಬೆಚ್ಚಗೆ ಮಾಡ್ಕೊತಾ ಇದ್ದೀವಿ. ಇಟ್ ಇಸ್ ಸೋ ಕೋಲ್ಡ್.
ಫೈನಲಿ ಕುಂಬಲ್ಗಢ್ ಫೋರ್ಟ್ ಮುಗಿಸ್ಕೊಂಡು ಇನ್ನು ಕೆಲವು ಜಾಗಗಳನ್ನೆಲ್ಲ ನೋಡ್ಕೊಂಡು ಫೈನಲಿ ನಾವು ಲ್ಯಾಂಡ್ ಆಗಿರೋದೇನೆ ನಮ್ಮ ಚೆಕ್-ಇನ್ ರೆಸಿಡೆನ್ಸಿಗೆ. ಸೊ ಯು ಕ್ಯಾನ್ ಸಿ ದಿ ಕುಂಭ ರೆಸಿಡೆನ್ಸಿ ಅಂತ, ವಿತ್ ಆಲ್ ಲಕ್ಸುರಿ, ವಿತ್ ಆಲ್ ಅಮ್ಯುನಿಟೀಸ್. ಇಟ್ ಇಸ್ ಲೈಕ್ ಸೋ ಬಾಂಬಿಂಗ್. ಐ ಶೋ ಯು. ಸೊ ನಾವು ಕುಂಬಲ್ಗರಲ್ಲಿ ಇವತ್ತು ಒಂದೇ ನೈಟ್ ಸ್ಟೇ ಮಾಡ್ತಾ ಇರೋದು. ಸೊ ಹ್ಯಾವ್ ಅ ಲುಕ್. ಸೊ ದಿ ಕುಂಭ ರೆಸಿಡೆನ್ಸಿ ಇವತ್ತಿನ ಕುಂಬಲ್ಘರ್ ಸ್ಟೇ ನಮ್ದು. ಸೊ ಯು ಕ್ಯಾನ್ ಸಿ ವಿತ್ ಆಲ್ ಲಕ್ಸುರಿ. ಸಕ್ಕತ್ತಾಗೇನೋ ಕಾಣಿಸ್ತಾ ಇದೆ. ಚೆಕ್-ಇನ್ ಆಗಿ ನಂಗೆ ರೂಮ್ ನೋಡಾದ್ಮೇಲೆ ಸಮಾಧಾನ. ಸಿಕ್ಕಾಬಟ್ಟೆ ಚಳಿ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ರಾಜಸ್ಥಾನ್ ಅಂತ ಯಾರಾದರೂ ಪ್ಲಾನ್ ಮಾಡಿದ್ರೆ ಮಾನ್ಸೂನ್ ಟೈಮಲ್ಲಿ ದಯವಿಟ್ಟು ಬೆಚ್ಚಗಿರೋ ಬಟ್ಟೆಗಳನ್ನ ತಗೊಂಬನ್ನಿ. ಹಿಯರ್ ವಿ ಗೋ. ಬೂಮ್. ನಾನು ಹೋಗ್ತಾ ಡೋರ್ ಓಪನ್ ಮಾಡಬೇಕಲ್ವಾ? ಸಕ್ಕದಾಗಿರುತ್ತೆ. ಕ್ಲೋಸ್. ಎಸ್, ಇಟ್ ಕ್ಲೋಸ್. ಈಗ ಎಂಟ್ರಿ ಕೊಡೋಣ, ಮಜಾ ಇರುತ್ತೆ. ಬೂಮ್. ಸೊ this is our hotel where we are staying. ಇಬ್ರು ಸೀರಿಯಸ್ ಆಗಿ ಚೆಕ್-ಇನ್ ಏನು ಡೀಟೇಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. Seems to be so luxurious. Let us see. Actually ಚೆನ್ನಾಗಿದೆ. ವೆರಿ ನೈಸ್. ನಾನು ಕಾಣಿಸ್ತಾ ಇದ್ದೀನಿ. ಇಲ್ಲಿ ಬಂದು ಈ ಜಾಕೆಟ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹಾಕೊಂಡು ಬೆಚ್ಚಗೆ ಸೀರಿಯಸ್ಲಿ ಆಗಲ್ಲ ಗುರು. ಸಿಕ್ಕಾಬಟ್ಟೆ ಚಳಿ ಅಂತ ಹೇಳ್ತೀರಾ? ಐ ಆಮ್ ಜಸ್ಟ್ ಫ್ರೀಸಿಂಗ್ ಔಟ್. ಶಾಲು, ಜಾಕೆಟ್ಟು, ಮೈ ಗಾಡ್. ರಾಜಸ್ಥಾನ್ ಇಸ್ ಸೋ ಕೋಲ್ಡ್ ಅಂತ ಇವಾಗಲೇ ಗೊತ್ತಾಗಿತ್ತು. Hi baby. This is Kumbhalgarh cat. ಟೆಡಿ ಬೇರ್. Okay, ಏನ್ ಮಾಡ್ತಿದೆ ಟೆಡಿ ಬೇರು? ಊಟ. ನಾಟ್ ದಟ್ ಹಂಗ್ರಿ, ಬಟ್ ಅದೇ ನಿದ್ದೆ ಬರ್ಬೇಕಲ್ಲ, ಸ್ವಲ್ಪ ತಿಂತಾ ಇದ್ದಾರೆ. Okay, so what are you eating? ಊಟ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ. ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಆಕ್ಚುಲಿ. ಫಸ್ಟ್ ಟೈಮ್ ರಾಜಸ್ಥಾನ ಊಟ ಚೆನ್ನಾಗಿಲ್ಲ ಅಂತ. ಸೊ ಈಗ ಟೈಮ್ ಆಗಿದೆ 6:30. ಸೊ ನಾವು ಕುಂಬಲ್ಘರ್ ಕುಂಭ ರೆಸಿಡೆನ್ಸಿನಲ್ಲಿ ಚೆಕ್-ಇನ್ ಆಗಕ್ಕೆ ಕಾರ್ಡ್ ತಗೊಂಡು ರೆಡಿ ಆಗಿದ್ದೀವಿ. ಸೊ ರೂಮ್ ಟೂರ್ ಮಾಡಲೇಬೇಕಲ್ಲ. ಸೊ ನೆನ್ನೆ ನೈಟ್ ಉದಯ್ಪುರಲ್ಲಿದ್ದೆ ಆ್ಯಂಡ್ ಇವತ್ತು ಕುಂಬಲ್ಘರ್. ಅಪ್ಪ ಹೆಸರಲ್ಲಿ ಸೋ ಮಚ್ ಆಫ್ ಕನ್ಫ್ಯೂಷನ್ಸ್. ಅಪ್ಪ ಈ ಹೆಸರುಗಳು ಕಲಿಯೋ ಹೊತ್ತಿಗೆ ನಮ್ದು ಇದೆ ಏರಿಯಾ, ಸಂಜಯ್ ನಗರ, ಮಡಿಕೇರಿ, ಡಾಲರ್ಸ್ ಕಾಲನಿ, ಕೆಂಗೇರಿ ಅಂತ. ದಿಸ್ ಇಸ್ ಲೈಕ್ ಓಕೆ. ಎನಿ ಹೌ ಐ ಆಮ್ ಸೋ ಎಕ್ಸೈಟೆಡ್ ಟು ಶೋ ಮೈ ರೂಮ್. ನೋಡಿ, ದಿಸ್ ಇಸ್ ಮೈ ಕಾರ್ಡ್. ಓಕೆ, ಲೆಟ್ಸ್ ಗೋ. 514. ಬೂಮ್. ಅಯ್ಯೋ, ಎಲ್ಲ ಕತ್ಲೆ ಇದೆ ಅಲ್ಲ. Are you people excited? Yes. Here we go. Tada. See, this is my room. So luxurious. Actually, ಇದು ಚೆನ್ನಾಗಿದೆ. ಉದಯ್ಪುರಲ್ಲಿ ಇದ್ದಿದ್ದ ರೂಮು ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಚೆನ್ನಾಗಿತ್ತು. ದಿಸ್ ಇಸ್ ವಾಶ್ರೂಮ್. ಎಂಟ್ರಿ ಆಗ್ತಿದ್ದಂಗೆನೆ ಲೆಫ್ಟ್ ಸೈಡ್ಗೆ ವಾಶ್ರೂಮ್ ಇದೆ ನಂದು. ಸೊ ಆಕ್ಚುಲಿ ಚೆನ್ನಾಗಿದೆ. ನೈಸ್. ಆ್ಯಂಡ್ ದಿಸ್ ಇಸ್ ದಿ ವಾರ್ಡ್ರೂಮ್. This is the wardrobe and TV, and this is the bed. Oh, ಏನೋ ಸಕ್ಕತ್ತಾಗಿ ಲೈಟ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಬೂಮ್. ಆ್ಯಂಡ್ ನಾವು ಬಂದು ಚೆಕ್-ಇನ್ ಆಗಿ, ಆ್ಯಕ್ಚುಲಿ ಎಂಥ ಚಳಿ ಅಂದರೆ ಜಾಕೆಟ್ ಮೇಲೆ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಜಾಕೆಟ್ ಇಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದು, ಅಷ್ಟು ಚಳಿ. ಆ್ಯಂಡ್ ಅದರೊಟ್ಟಿಗೆ ಒಂದು ಶಾಲು ಮತ್ತು ಬರ್ತಾ ಸಾಕ್ಸು ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಆ ಮಟ್ಟಕ್ಕೆ ಚಳಿ ಇದೆ. ಈಗ ರೂಮ್ ಒಳಗಡೆ ಬಂದಮೇಲೆ ಆ್ಯಕ್ಚುಲಿ ಬೆಚ್ಚಗೆ ಅನ್ನಿಸ್ತಾ ಇದೆ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ವಿತ್ ಆಲ್ ಪೇಂಟಿಂಗ್. ಸಕಲಾಗಿದೆ ಆ್ಯಕ್ಚುಲಿ. ವೆರಿ ನೈಸ್. ದಿಸ್ ಇಸ್ ಕುಂಬಲ್ಘರ್ದು ನನ್ನ ರೂಮ್ ಟೂರ್ ಇದಾಗಿರುತ್ತೆ.
ಸೊ ಆಲ್ವೇಸ್ ಮಿರರ್ದೊಂದು ತೊಗೊಳ್ಳೇಬೇಕಲ್ಲ. ಆ್ಯಕ್ಚುಲಿ ಸೇಮ್ ಡ್ರೆಸ್ಸಲ್ಲಿ ಉದಯ್ಪುರಲ್ಲಿ ಚೆಕ್ಔಟ್ ಟೈಮಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ಕುಂಬಲ್ಗರ್ ನೈಟ್ 7 o'clock, ಆಲ್ಮೋಸ್ಟ್ 6:30, 6:45 ಆಗಿದೆ. ಆ್ಯಂಡ್ ಕುಂಬಲ್ಗರ್ ಚಕ್ಕಿನಲ್ಲಿ ತೊಗೋತಾ ಇದ್ದೀನಿ. ಸೊ ಇಷ್ಟಕ್ಕೆ ಮುಗಿಲಿಲ್ಲ, ವಿ ಹ್ಯಾವ್ ಔಟ್ಸೆಟ್ ಕೂಡ ಇದೆ ಇಲ್ಲಿ. ಐ ಜಸ್ಟ್ ಶೋ ಯು. ಆ್ಯಕ್ಚುಲಿ ವ್ಯೂ ಏನು ಸಕ್ಕತ್ತಾಗಿದೆ ಗೊತ್ತಾ, ಎಲ್ಲ ನೋಡ್ಕೊಂಬಿಟ್ಟು ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ನೋಡಬೇಕಲ್ಲ. ಸೊ ದಿಸ್ ಇಸ್ ದಿ ಔಟ್ಸೆಟ್. ಏನು ಸಕ್ಕತ್ತಾಗಿದೆ ನೋಡಿ. ದಿಸ್ ಇಸ್ ದಿ ರೂಮ್ ಆ್ಯಂಡ್ ದಿಸ್ ಇಸ್ ದಿ ಔಟ್ಸೆಟ್. ಆ್ಯಂಡ್ ಇಲ್ಲಿಂದ ವ್ಯೂ ನೋಡ್ಬೋದು ಏನೇನು ಕಾಣಿಸುತ್ತೆ. ಓಕೆ, ಓ ಇಲ್ಲಿಂದ ಯಾವುದೋ ಒಂದು ಪ್ಯಾಲೇಸ್ ಕಾಣಿಸ್ತಾ ಇದೆ. ನೈಸ್ ಅಲ್ಲ, ನೈಸ್ ವ್ಯೂ. ಸೊ ಸ್ಟೇ ಟ್ಯೂನ್ಡ್. ನಾಳೆ 4th ಡೇ ಆಫ್ ದ ಟ್ರಿಪ್. ಐ ಆಮ್ ಸೋ ಎಕ್ಸೈಟೆಡ್. ನಾಳೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ, ಇಟ್ಸ್ ಅ ಸಸ್ಪೆನ್ಸ್. ನಾಳೆ ವೀಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಶುಭ ರಾತ್ರಿ.